ನೆಕ್ಸ್ಟ್ 7.2 ಕ್ವಶನ್ ನಲ್ಲಿ ದ ಪೀಕ್ ವೋಲ್ಟೇಜ್ ಆಫ್ ಎನ್ ಸಪ್ಲೈ ಈಸ್ 300 ವೋಲ್ಟ್ ಅಂತ ಐತಿ. ಪೀಕ್ ವೋಲ್ಟೇಜ್ ಅಂದ್ರೆ E0 ಅಥವಾ EM ಅಂತೇಳಿ ಬರ್ಕೊಂತೀವಿ. ವಾಟ್ ಈಸ್ ದ RMS ವೋಲ್ಟೇಜ್? RMS ವೋಲ್ಟೇಜ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಮತ್ತು ಬಿ ಪಾರ್ಟ್ನಲ್ಲಿ ನೋಡ್ರಿ ದ RMS ವ್ಯಾಲ್ಯೂ ಆಫ್ ಕರೆಂಟ್ ಇನ್ AC ಸರ್ಕ್ಯೂಟ್ ಈಸ್ 10 ಆಂಪಿಯರ್ ಅಂತೇಳಿ ಕೊಟ್ಟರೆ RMS ವ್ಯಾಲ್ಯೂ ಆಫ್ ಕರೆಂಟ್ದು. ವಾಟ್ ಈಸ್ ದ ಪೀಕ್ ಕರೆಂಟ್? ಪೀಕ್ ಕರೆಂಟ್ ಅಂದ್ರೆ ಏನು ಕಂಡುಹಿಡಿಬೇಕು ನಾವು? I0ನ ಕಂಡುಹಿಡಿಬೇಕು. ಹೌದಾ? ಈಗ ನೋಡ್ರಿ ಎ ಪಾರ್ಟ್ನಲ್ಲಿ ಇದನ್ನ ಏನಂತೇಳಿ ಬರ್ಕೊಂತೀವಿ? EM ಅಂತಾದ್ರೂ ಬರ್ಕೋಬೋದು ಅಥವಾ VM ಅಂತಾದ್ರೂ ಬರ್ಕೋಬೋದು, E0 ಆದ್ರೂ ಬರ್ಕೋಬೋದು. ಎಷ್ಟು ಕೊಟ್ಟಾರ ಅಂದರೆ 300 ವೋಲ್ಟೇಜ್ ಕೊಟ್ಟಾರ. ನೆಕ್ಸ್ಟ್ ಇಲ್ಲಿ ERMS ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂದರೆ ಪೀಕ್ ವೋಲ್ಟೇಜ್. ಏನಿದು? ಪೀಕ್ ವೋಲ್ಟೇಜ್. ಹೌದಾ? ನೆಕ್ಸ್ಟ್ ನೋಡ್ರಿ ERMS ಈಸ್ ಈಕ್ವಲ್ಸ್ ಟು E0 ಡಿವೈಡೆಡ್ ಬೈ √2 ಅಂತೇಳಿ ಬರ್ತೈತಿ. ಹೌದಾ? ERMS ಈಸ್ ಈಕ್ವಲ್ಸ್ ಟು E0 ಡಿವೈಡೆಡ್ ಬೈ √2 ಅಂದರೆ ERMS ಈಸ್ ಈಕ್ವಲ್ಸ್ ಟು E0 ಅಂದರೆ ಎಷ್ಟು ಬರ್ತದೆ? 300 ಡಿವೈಡೆಡ್ ಬೈ √2. ಹೌದಾ? ನೆಕ್ಸ್ಟ್ ERMS ಈಸ್ ಈಕ್ವಲ್ಸ್ ಟು 300 ಡಿವೈಡೆಡ್ ಬೈ √2 ಅಂದರೆ 1.414. ಹೌದಾ? ಅಂದರೆ ಎಷ್ಟಾಗ್ತದೆ ಇದು? 212.16 ವೋಲ್ಟೇಜ್ ಆಗ್ತೈತೆ. ಹೌದಾ? ನೆಕ್ಸ್ಟ್ ನೋಡ್ರಿ ಬಿ ಪಾರ್ಟ್ನಲ್ಲಿ. ಹೌದಾ? ಬಿ ಪಾರ್ಟ್ನಲ್ಲಿ ಏನು ಕಂಡಿಡಿ ಅಂತ ಹೇಳ್ಯಾರಂದ್ರೆ IRMSನ ಕಂಡುಹಿಡಿಬೇಕು. IRMS ಈಸ್ ಈಕ್ವಲ್ಸ್ ಟು 10 ಆಂಪಿಯರ್ ಕೊಟ್ಟಾರ. ಇಲ್ಲಿ ಪೀಕ್ ಕರೆಂಟ್ನ ಕಂಡುಹಿಡಿ ಅಂತಂದರೆ I0 ಈಸ್ ಈಕ್ವಲ್ಸ್ ಟು IRMS ಇಂಟು √2. ಹೌದಾ? ಅಂದರೆ ಇಲ್ಲಿ IRMS ಅಂದರೆ 10 ಇಂಟು √2 ಅಂದರೆ 10 ಇಂಟು 1.414 ಅಂದರೆ 14.14 ಆಂಪಿಯರ್. 14.14 ಆಂಪಿಯರ್ ಅಂತೇಳಿ ಬರ್ತೈತೆ. ಹೌದಾ? ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಪಾರ್ಟ್ ಆಫ್ 7.2.